ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಂದ್ರ ಸರ್ಕಾರ ಪಿಂಚಣಿ ಮತ್ತು ಪಿಂಚಣಿದಾರರಿಗೋಸ್ಕರ ನೀಡಿರುವಂಥ ಹೊಸ ಮಾರ್ಗಸೂಚಿಯನ್ನು ನಾನು ತಿಳಿಸ್ಕೊಡಲಿದ್ದೇನೆ. ಇದು ಬರೀ ಕೇಂದ್ರ ಸರ್ಕಾರಿ ನೌಕರರಿಗಲ್ಲ, ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಅಪ್ಲೈ ಆಗುತ್ತೆ. ಯಾರ್ಯಾರು ಈ ದೇಶದಲ್ಲಿ ಪಿಂಚಣಿಯನ್ನು ಪಡೆದುಕೊಳ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಅಪ್ಲೈ ಆಗುವಂತೆ ಒಂದು ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಸರ್ಕಾರ. ಸೊ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಏನು ಡೀಟೇಲ್ಸ್ ಇದೆ ಎಲ್ಲದನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಹಲವಾರು ಜನ ನನ್ನ ವಿಡಿಯೋಸಲ್ಲಿ ಕೆಲವು ಕಮೆಂಟ್ಸ್ ಮಾಡಿ ಕ್ವಶನ್ಸ್ ಕೂಡ ಕೇಳಿದ್ರಿ. ಅದಕ್ಕೂ ಕೂಡ ನಾನು ಆನ್ಸರ್ ಮಾಡ್ತೀನಿ ಈ ವಿಡಿಯೋದಲ್ಲೇ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಕೊಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ಮತ್ತು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣವೇ ಇಮಿಡಿಯೇಟ್ ಆಗಿ ನೋಟಿಫಿಕೇಷನ್ ಬರುತ್ತೆ. ಸೊ ಇದು ಅವರು ಬಿಡುಗಡೆ ಮಾಡಿರುವಂತಹ ಆದೇಶ. ಅದರಲ್ಲಿ ಏನಿದೆ ಅನ್ನೋದನ್ನು ತೋರ್ಸಕ್ಕೆ ನಾನು ಅದನ್ನೇ ಓದಿ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಏನಿದೆ ಅಂದರೆ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ DOPPW ಅಂತಿದೆ ಅಲ್ವಾ, ಡಿಪಾರ್ಟ್ಮೆಂಟ್ ಆಫ್ PPW ಅಂತ. ಅದು ನಿವೃತ್ತಿಯ ಸಮೀಪದಲ್ಲಿರುವ ಸರ್ಕಾರಿ ನೌಕರರು ತಮ್ಮ ಪಿಂಚಣಿ ಮತ್ತು ಗ್ರಾಚ್ಯುಟಿಗಳನ್ನು ವಿಳಂಬವಿಲ್ಲದೆ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರಮುಖ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಹಲವಾರು ಜನಕ್ಕೆ ಏನಾಗಿದೆ ಅಂದರೆ ರಿಟೈರ್ಡ್ ಆಗ್ತಾರೆ, ಆದರೆ ಅದಾದಮೇಲೆ ಪೆನ್ಷನ್ ಬರೋಕ್ಕೆ ತುಂಬ ತಿಂಗಳುಗಳೇ ಆಗೋಗುತ್ತೆ. ಅದನ್ನು ತಡೆಯೋದಕ್ಕೋಸ್ಕರ ಈ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಹೇಳಿದಾಗೆ ಇದು ರಾಜ್ಯ ಸರ್ಕಾರಿ ದಿಂದ ಪಿಂಚಣಿ ಪಡೆದುಕೊಳ್ಳೋರು, ಕೇಂದ್ರ ಸರ್ಕಾರದಿಂದ ಪಿಂಚಣಿ ಪಡೆದುಕೊಳ್ಳೋರು ಇಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ. ಅಕ್ಟೋಬರ್ 25, 2024 ಹೊಸ ಸೂಚನೆಗಳ ಪ್ರಕಾರ ನಿವೃತ್ತಿ ಪಟ್ಟಿಗಳ ತಯಾರಿಕೆಯಿಂದ ಪ್ರಾರಂಭಿಸಿ ಪಿಂಚಣಿ ಪಾವತಿ ಆದೇಶ ಅಂದರೆ PPO ನೀಡುವವರೆಗೆ ಸಮಯೋಚಿತ ಪ್ರಕ್ರಿಯೆಯು ಅತ್ಯಗತ್ಯವಾಗಿರುತ್ತದೆ. ಅಂದರೆ ಯಾವ ಡಿಪಾರ್ಟ್ಮೆಂಟ್ ಅವರು ಪ್ರತಿ ತಿಂಗಳು ಯಾರ್ಯಾರು ರಿಟೈರ್ಡ್ ಆಗ್ತಾರೆ ಅಂತ ಪಟ್ಟಿನ ತಯಾರಿಸಿ ಮತ್ತು ಅವರಿಗೆ ಪೆನ್ಷನ್ ಆದೇಶ ಹೊರಡಿಸೋವರೆಗೂ ಕರೆಕ್ಟಾಗಿ ಎಲ್ಲ ಪ್ರೊಸೆಸ್ಸು ಆಗಬೇಕಂತ ತಿಳಿಸ್ಕೊಡ್ತವೆ. ಈ ಟೈಮ್ ಲೈನ್ಗಳಿಗೆ ಬದ್ಧವಾಗಿ ಇಲಾಖೆಗಳು ನಿವೃತ್ತಿಯಾಗುವ ಉದ್ಯೋಗಗಳಿಗೆ ನಿವೃತ್ತಿಯ ಜೀವನ ಆನಂದಿಸಲು ಸಹಾಯ ಮಾಡಬಹುದಾಗಿದೆ. ಇದನ್ನು ಕರೆಕ್ಟ್ ರೀತಿಯಲ್ಲಿ ಪಾಲಿಸಬೇಕು. ಅವ್ರಿಗೊಂದು ಡೆಡ್ಲೈನ್ ಇರುತ್ತೆ, ಇಷ್ಟು ದಿನದೊಳಗೆ ಕೊಡಲೇಬೇಕು ಅಂತ, ಅಷ್ಟು ದಿನದೊಳಗೆ ಕೊಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇನ್ನೇನೆಂದರೆ DOPPOನಿಂದ ನಿವೃತ್ತಿ ಸಮೀಪಿಸುತ್ತಿರುವ ಸರ್ಕಾರಿ ನೌಕರರನ್ನು ಬೆಂಬಲಿಸಲು ಪಿಂಚಣಿಗಳು ಮತ್ತು ಗ್ರಾಚ್ಯುಟಿಗಳ ಅಧಿಕಾರಕ್ಕಾಗಿ ನಿರ್ದಿಷ್ಟ ಸಮಯ ನೀಡಿದೆ. ಉದ್ಯೋಗಿಗಳು ತಮ್ಮ ಪ್ರಯೋಜನಗಳನ್ನು ತ್ವರಿತವಾಗಿ ಮತ್ತು ತೊಡಕುಗಳಿಲ್ಲದೆ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಈ ಹಂತಗಳು ನಿರ್ಣಾಯಕವಾಗಿವೆ. ಸೊ ಕರೆಕ್ಟಾಗಿ ಈ ಸ್ಟೆಪ್ ಫಾಲೋ ಮಾಡಬೇಕು ಅಂತ ಹೇಳಿ ಮಾರ್ಗಸೂಚಿನ ಕೊಟ್ಟಿದ್ದಾರೆ. ಇದರಿಂದ ಏನು ಮೊದಲೆಲ್ಲ ಡಿಲೇ ಆಗ್ತಿತ್ತು, ರಿಟೈರ್ಡ್ ಆದರೂ ಪೆನ್ಷನ್ ಸಿಗ್ತಿರಲಿಲ್ಲ, ಅಂಥ ತೊಂದರೆಗಳೇನು ಮುಂದೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಹೊರಡಿಸಿದ್ದಾರೆ. ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದು, ವಿಭಾಗಗಳ ಮುಖ್ಯಸ್ಥರಿಗೆ ಅಂದರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಇರ್ತಾರಲ್ಲ, ಅವರು ಪ್ರತಿ ತಿಂಗಳ 15ನೇ ತಾರೀಕಿನೊಳಗೆ ಮುಂದಿನ 15 ತಿಂಗಳುಗಳೊಳಗೆ ನಿವೃತ್ತರಾಗಲು ನಿಗದಿಪಡಿಸಲಾದ ಎಲ್ಲ ಉದ್ಯೋಗಿಗಳ ಪಟ್ಟಿಗಳನ್ನು ಸಿದ್ಧಪಡಿಸಬೇಕು. ಅಂದರೆ ನೀವು ರಿಟೈರ್ಡ್ ಆಗೋಕ್ಕಿಂತ 15 ಮಂತ್ಸ್ ಮೊದಲೇ ನಿಮ್ಮ ಡಿಪಾರ್ಟ್ಮೆಂಟ್ ಹೆಡ್ ಯಾರಿರ್ತಾರೆ ಅವರು ಪ್ರತಿ ತಿಂಗಳು ಯಾರ್ಯಾರು ನೆಕ್ಸ್ಟ್ 15 ಮಂತ್ಸ್ ಆದಮೇಲೆ ಒಳಗೆ ರಿಟೈರ್ಡ್ ಆಗ್ತಾರೋ ಅಂಥವ್ರದ್ದು ಲಿಸ್ಟನ್ನು ರೆಡಿ ಮಾಡಬೇಕಾಗುತ್ತೆ. ಈ ಪೂರ್ವಭಾವಿ ಕ್ರಮವು ಪಿಂಚಣಿ ಪ್ರಕರಣಗಳ ಆರಂಭಿಕ ಗುರುತಿಸುವಿಕೆ ಮತ್ತು ಪ್ರಕ್ರಿಯೆಗೆ ಅನುವು ಮಾಡಿಕೊಡ್ತದೆ. ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ಏನಾಗ್ತೈತೆ ಅಂದರೆ ರಿಟೈರ್ಡ್ ಆದಮೇಲೆ ಮತ್ತೆ ಪ್ರಾಸೆಸ್ ಸ್ಟಾರ್ಟ್ ಮಾಡಿ ಪಿಂಚಣಿ ಸಿಗೋಕ್ಕೆ ಸ್ಟಾರ್ಟ್ ಆಗೋಕ್ಕೆ 1 ವರ್ಷನೇ ಆಗ್ತಿತ್ತು. ಅದನ್ನೆಲ್ಲ ತಡಿಬೇಕು ಅಂತ ರಿಟೈರ್ಡ್ ಆಗೋಕ್ಕೂ 15 ಮಂತ್ಸ್ ಇರಬೇಕಾದ್ರೇ ಈ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕಂತ ಹೊಸ ರೂಲನ್ನು ಮಾಡಿದ್ದಾರೆ. ಸಕಾಲಿಕ ಪಿಂಚಣಿ ಪಾವತಿಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಇನ್ನೇನು ರೂಲ್ ಅಂತ ಹೇಳಿ, ನಿಯಮ 54ರ ಪ್ರಕಾರ ಪ್ರತಿ ಇಲಾಖೆಯ ಮುಖ್ಯಸ್ಥರು ಪ್ರತಿ ತಿಂಗಳ 15ನೇ ದಿನದೊಳಗೆ ಆ ದಿನಾಂಕದ ಮುಂದಿನ 15 ತಿಂಗಳೊಳಗೆ ನಿವೃತ್ತರಾಗಲಿರುವ ಎಲ್ಲ ಸರ್ಕಾರಿ ನೌಕರರ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಪಿಂಚಣಿ ಪ್ರಕರಣವು ಅಕೌಂಟ್ಸ್ ಅಧಿಕಾರಿಯನ್ನು ತಲುಪಿದ ನಂತರ ಅವರು ಅಗತ್ಯ ತಪಾಸಣೆಗಳನ್ನು ಕೈಗೊಳ್ಳಬೇಕು ಮತ್ತು
ಉದ್ಯೋಗಿಯ ನಿವೃತ್ತ ದಿನಾಂಕಕ್ಕಿಂತ ಕನಿಷ್ಠ 2 ತಿಂಗಳ ಮೊದಲು ಪಿಂಚಣಿ ಪಾವತಿ ಆದೇಶವನ್ನು ನೀಡಬೇಕಾಗುತ್ತದೆ. ಸೊ ಇದು ತುಂಬಾ ಯೂಸ್ಫುಲ್ ಆಗಿರುವಂಥದ್ದು. ಯಾಕಂದರೆ ರಿಟೈರ್ಡ್ ಆದಮೇಲೆ ಮತ್ತೆ ಆಫೀಸ್ಗೆಲ್ಲ ಅಲ್ದಾಡಿ ಆ ಪೆನ್ಷನ್ ಆರ್ಡರನ್ನು ಪಡೆದುಕೊಳ್ಳೋದು ತುಂಬಾ ಕಷ್ಟ ಆಗ್ತಿತ್ತು. ಹಾಗಾಗಿ ಇವಾಗ ಏನು ಹೇಳಿದ್ದಾರೆ ಅಂದರೆ 15 ಮಂತ್ಸ್ ಮೊದಲು ಪಟ್ಟಿ ರೆಡಿ ಮಾಡಬೇಕು, ಮತ್ತು ಅದು ಅಕೌಂಟ್ಸ್ ಅಧಿಕಾರಿಯನ್ನು ರೀಚ್ ಆದ ತಕ್ಷಣ ಅವರು ಕೂಡ ಅದು ಏನೇನು ಪ್ರಾಸೆಸ್ ಫಾಲೋ ಮಾಡಬೇಕು, ಏನೇನು ಬ್ಯಾಕ್ಗ್ರೌಂಡ್ ಚೆಕ್ಸ್ ಮಾಡಬೇಕು ಎಲ್ಲದನ್ನು ಕಂಪ್ಲೀಟ್ ಮಾಡಿ ರಿಟೈರ್ಡ್ ಆಗೋಕ್ಕೂ 2 ತಿಂಗಳ ಮೊದಲೇ ಪೆನ್ಷನ್ ಆರ್ಡರ್. ರಿಟೈರ್ಡ್ ಆದಮೇಲೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಯಾರಾದರೂ ರೀಸೆಂಟಾಗಿ ರಿಟೈರ್ಡ್ ಆಗೋರಿದ್ದರೆ ಚೆಕ್ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಯಾರಾದರೂ ರೀಸೆಂಟಾಗಿ ರಿಟೈರ್ಡ್ ಆಗೋರು ಗೊತ್ತಿದ್ದರೆ ಅವ್ರಿಗೆ ಫಾರ್ವರ್ಡ್ ಮಾಡಿ. ಯಾಕಂದರೆ ಹಲವಾರು ಜನ ಏನು ಅನ್ಕೊತಾರೆ, ಓಕೆ ರಿಟೈರ್ಡ್ ಆದಮೇಲೆ ಮತ್ತೆ ತೊಗೊಂಡ್ರಾಯ್ತು ಅಂದ್ಕೊಂಡು, ಆದರೆ ತುಂಬಾ ಡಿಲೇ ಆಗುತ್ತೆ, ಆಮೇಲೆ ಪೆನ್ಷನ್ ಬರೋದು ಡಿಲೇ ಆಗುತ್ತೆ. ಅದಕ್ಕೋಸ್ಕರ ಹೊಸ ರೂಲ್ಸ್ ಪ್ರಕಾರ ಏನಂದರೆ, ನೀವು ರಿಟೈರ್ಡ್ ಆಗೋಕ್ಕೂ ಇನ್ನೊಂದು 2 ಮಂತ್ಸ್ ಇದೆ ಅನ್ನುವಾಗಲೇ ನೀವು ಪೆನ್ಷನ್ ಆರ್ಡರನ್ನು ಕೊಡ್ತಾರೆ ನಿಮ್ಮ ಡಿಪಾರ್ಟ್ಮೆಂಟವರು. ಇದರಿಂದ ಪಡೆದುಕೊಳ್ಬೇಕಾಗುತ್ತೆ ನಿಮ್ಮ ಡಿಪಾರ್ಟ್ಮೆಂಟಿಂದ. ಇನ್ನೇನು ರಿಟೈರ್ಡ್ ಆಗ್ತೀರಾನೋ, ರಿಟೈರ್ಡ್ ಆಗೋಕ್ಕೂ 2 ಮಂತ್ಸ್ ಮೊದಲೇ ನೀವು ಪೆನ್ಷನ್ ಆರ್ಡರನ್ನು ನಿಮ್ಮ ಡಿಪಾರ್ಟ್ಮೆಂಟಿಂದ ಪಡೆದುಕೊಳ್ಬೇಕಾಗುತ್ತೆ. ಪಿಂಚಣಿ ಮತ್ತು ಗ್ರಾಚ್ಯುಟಿ ವಿತರಣೆಯಲ್ಲಿ ಯಾವುದೇ ವಿಳಂಬವನ್ನು ತಡೆಗಟ್ಟಲು ಈ ಪ್ರಕ್ರಿಯೆಯನ್ನು ರೂಪಿಸಲಾಗಿದೆ. ನಿವೃತ್ತಿಗೆ 1 ವರ್ಷದ ಹಿಂದಿನ ಅವಧಿಯಲ್ಲಿ ನಿವೃತ್ತಿಯ ಮೇಲೆ ಪಿಂಚಣಿ ಪ್ರಕರಣವನ್ನು ಪ್ರಕ್ರಿಯೆಗೊಳಿಸಲು ಪೂರ್ವ ಸಿದ್ಧತಾ ಕೆಲಸಕ್ಕಾಗಿ ನಿಯಮಗಳು 56 ಮತ್ತು 57ರಲ್ಲಿ ವಿಸ್ತಾರ ಕಾರ್ಯವಿಧಾನವನ್ನು ಹಾಕಲಾಗಿದೆ. ಇದು ಸೇವೆಯ ಪರಿಶೀಲನೆ, ಸೇವಾ ಪುಸ್ತಕದಲ್ಲಿನ ಲೋಪಗಳು, ಅಪೂರ್ಣತೆಗಳು ಅಥವಾ ನ್ಯೂನತೆಗಳನ್ನು ಉತ್ತಮಗೊಳಿಸುವುದನ್ನು ಒಳಗೊಂಡಿರುತ್ತದೆ. ಸೊ ಏನಂದರೆ, ನೀವು ರಿಟೈರ್ಡ್ ಆಗೋಕ್ಕಿಂತನೂ 1 ವರ್ಷ ಮೊದಲಿಂದನೇ ಅವರು ಏನೇನು ನಾನು ಹೇಳಿದೆ ಅಲ್ವಾ, ಬ್ಯಾಕ್ಗ್ರೌಂಡ್ ಚೆಕ್ಸ್ ಮಾಡಬೇಕು, ಎಷ್ಟು ಕೆಲಸ ಮಾಡಿದ್ದಾರೆ, ಏನಾದರೂ ಪೆಂಡಿಂಗ್ ವರ್ಕ್ಸ್ ಇದೆಯಾ, ಎಲ್ಲ ಇದನ್ನು ಕೂಡ 1 ವರ್ಷದ ಹಿಂದಿಂದನೇ ಕ್ಯಾಲ್ಕುಲೇಟ್ ಮಾಡಬೇಕು, 1 ವರ್ಷದ ಹಿಂದಿಂದನೇ ಚೆಕ್ ಮಾಡಬೇಕಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಇದು ಬೇಗನೆ ಈ ಚೆಕ್ಸ್ಗಳಾಗೋದ್ರಿಂದ ಏನು ಉಪಯೋಗ ಅಂದರೆ, ನಿಮಗೆ ಪೆನ್ಷನ್ ಕೂಡ ಬೇಗನೆ ಬರುತ್ತೆ, ಹಾಗೂ ನಿಮ್ಮ ರಿಟೈರ್ಡ್ ಆಗುವಂಥ 2 ತಿಂಗಳ ಮೊದಲೇ ನಿಮಗೆ ಈ ಪೆನ್ಷನ್ ಆರ್ಡರ್ ಬಂದುಬಿಡುತ್ತೆ. ಇದರಿಂದಾಗಿ ರಿಟೈರ್ಡ್ ಆದಮೇಲೆ ನೀವು ಪೆನ್ಷನ್ಗೆ ಆರ್ಡರ್ಗೋಸ್ಕರ ಆಫೀಸಿಗೆ ಅಲ್ದಾಡೋ ಅಗತ್ಯ ಇರೋದಿಲ್ಲ. ರಿಟೈರ್ಡ್ ಆದ ತಕ್ಷಣವೇ ಅದರ ಮುಂದಿನ 2 ತಿಂಗಳಲ್ಲಿ ರಿಟೈರ್ಡ್ ಆಗಿ ನೆಕ್ಸ್ಟ್ 2 ತಿಂಗಳು ಒಳಗಡೆ ನಿಮಗೆ ನಿಮ್ಮ ಪೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೂಚನೆಗಳು ಸರ್ಕಾರಿ ವಸತಿಗಳ ಬಗ್ಗೆ ವಿವರಗಳನ್ನು ಸಂಗ್ರಹಿಸುವುದು ಮತ್ತು ನಿವೃತ್ತಿಯ ಮುಂಚೆಯೇ ಸೇವಾ ಪರಿಶೀಲನೆಗಳನ್ನು ಪೂರ್ಣಗೊಳಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಯಾವುದೇ ಸಂಭಾವ್ಯ ಸಮಸ್ಯೆಗಳನ್ನು ಮುಂಚಿತವಾಗಿ ಪರಿಹರಿಸಲು ನಿವೃತ್ತಿ ದಿನಾಂಕದ 1 ವರ್ಷದ ಮೊದಲು ಈ ಸಿದ್ಧತೆಗಳನ್ನು ಪ್ರಾರಂಭಿಸಬೇಕು. ಯಾಕಂದರೆ ಏನಾದರೂ ಕಾನ್ಫ್ಲಿಕ್ಟ್ಸ್ ಇದ್ದರೆ ಅದನ್ನೆಲ್ಲ ರೆಸಾಲ್ವ್ ಮಾಡಿಕೊಂಡು ಪೆನ್ಷನ್ ರಿಟೈರ್ಡ್ ಆದ ತಕ್ಷಣವೇ ಪೆನ್ಷನ್ ಸಿಗುವಂತಹ ರೀತಿಯಲ್ಲಿ ಮಾಡೋಕ್ಕೋಸ್ಕರ ಈ ರೂಲ್ಸ್ಗಳನ್ನು ತಂದಿದ್ದಾರೆ. ಇದರಿಂದ ರಾಜ್ಯ ಸರ್ಕಾರದಿಂದ ಪಿಂಚಣಿ ಪಡೆದುಕೊಳ್ಳೋರಿಗೂ ಹಾಗೂ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಪಡೆದುಕೊಳ್ಳೋರು ಎಲ್ಲರಿಗೂ ಲಾಭ ಆಗಲಿದೆ. ಇದು ಆಲ್ರೆಡಿ ಜಾರಿಗೆ ಬಂದಿದೆ. ಹಾಗಾಗಿ ಯಾರು ರೀಸೆಂಟಾಗಿ ರಿಟೈರ್ ಆಗೋರಿದ್ದರೆ, ನಿಮ್ಮ ರಿಟೈರ್ಡ್ ಆಗೋಕ್ಕೆ 2 ತಿಂಗಳ ಮೊದಲೇ ಪೆನ್ಷನ್ ಆರ್ಡರನ್ನು ಪಡೆದುಕೊಳ್ಳಿ ನಿಮ್ಮ ಡಿಪಾರ್ಟ್ಮೆಂಟಿಂದ. ಹಾಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.